ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಮಕೂರಲ್ಲಂತೂ ಇದೇ ವಾತಾವರಣ, ಬಿಸಿಲು ಅನ್ನೋದೇ ನೋಡ್ತಾ ಇಲ್ಲ. ಫುಲ್ಲು ಮಳೆನೂ ಬರ್ತಾಯಿಲ್ಲ, ಬಿಸಿಲು ಇಲ್ಲ, ಫುಲ್ಲು ಇದೇ ಥರ ಕ್ಲೌಡಿ ಕ್ಲೈಮೇಟು. ರಶಿಕಾ ಏನು ತಿಂತಾ ಇದೆಯಾ? ಏನದು? ಚಕ್ಲಿನಾ ಅದು? ಹಾಂ, ಚಕ್ಲಿನದು. ಇವು ನೋಡು, ಒಂದೊಂದು ಎಲೆ ಎಷ್ಟು ಅಗಲ ಇದೆಯಪ್ಪ, ಸಕ್ಕದಾಗಿದೆ. ಒಂದೊಂದು ಎಲೆನೂ ಎಷ್ಟು ಚೆನ್ನಾಗಿದೆ. ಅದು ನೋಡು ಎಷ್ಟು ಉದ್ದ ಆಗಿದೆ. ಅದು ಫುಲ್ ಹೋಗ್ಬಿಟ್ಟಿದೆ ಆ ಕಡೆನೇ ಮೇಲಕ್ಕೆ. ಏನು ತಿಂತಾ ಇದೆಯಾ ರಶಿಕಾ? ಫ್ರೆಂಡ್ಸ್, ನಾನು ಜಸ್ಟ್ ಆಫೀಸಿಂದ ಬಂದೆ. ಇವಾಗ ಬಂದು ಅವಳಿಗೆ ಅಮ್ಮ ತಿನ್ನಕ್ಕೆ ಕೊಡು ಅಂತ ಇದ್ಲು. ಸೊ ಸರಿ ಅಂತ ಒಂದು ಚಕ್ಲಿ ಕೊಟ್ಟೆ. ಸೊ ಪ್ರಕುಲ್ನ ಕರ್ಕೊಂಡು ಬರಬೇಕು, ಕ್ರಿಕೆಟಿಗೆ ಹೋಗಿದ್ದಾನೆ. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಬೇಕು. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನೈಟ್ ಏನಾದರೂ ಬೋಂಡ ಮಾಡೋಣ, ಇಲ್ಲ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಯಾವುದಾದ್ರೂ ಒಂದು ಮಾಡಬೇಕು. ಮೊಸಪ್ಪಿದೆ, ಬೆಳಗ್ಗೆ ಮಾಡಿರೋದು ಮೊಸಪ್ಪು ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಮಾಡಿರೋದು ನಾನು ತಿನ್ನೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೈಟ್ಗೆ ರೈಸು ಮೊಸಪ್ಪು ತಿನ್ನೋಣ. ಅದ್ರ ಜೊತೆಗೆ ಸೈಡ್ಸಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೀರೆಕಾಯಿ ಇಲ್ಲಾಂದರೆ ಮಿರ್ಚಿ ಬಜ್ಜಿನೋ ಯಾವುದಾದ್ರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೀರೆಕಾಯಿ ತುಂಬ ಇದೆ. ಕೋತಿಗಳು. ರಶಿ, ಮಂಕಿ ಬೇಬಿ ಮಂಕಿ ನೋಡು, ನಿನ್ನ ಥರನೇ ಇದೆ ಬೇಬಿ ಮಂಕಿ. ಸೊ ಹೀರೆಕಾಯಿ ಇದೆ ತುಂಬ, ಮೊನ್ನೆ ಮಾರ್ಕೆಟಲ್ಲಿ ತಂದಿರೋದು. ಇವಾಗ ಮಾಡಬೇಕು. ಹಾಂ, ಬೇಬಿ ಮಂಕಿ ಲಶಿ. ಅದು ಎಲ್ಲಿದೆ ಬೇಬಿ ಮಂಕಿ? ನೋಡು ಏನು ತಿಂತಿದೆ ಮಂಕಿ. ಏನೋ ತಿಂತಿದೆ, ಯಾರ ಮನೆಯದು ಎತ್ಕೊಂಬಂದು ತಿಂತಿದೆ ಅದು. ಸೊ ಇವತ್ತು ಬೆಳಗ್ಗೆ ತಂಗಿಯವರು ಹೋದರು, ಬೆಳಗ್ಗೆ 7:15 ಹೋದರು. ಸೊ ಬೆಳಗ್ಗೆ ಪಲಾವ್ ಮಾಡಿ ಅಯ್ಯೋ ಕೋತಿ ಬಂದುಬಿಟ್ಟಿದೆ ಇಲ್ಲಿ ನೋಡಿ. ಇಲ್ಲಿ ನೋಡಿ, ಇಲ್ಲೇ ಬಂದುಬಿಟ್ಟಿದೆ 2. ಎಲ್ಲ ಇಟ್ಟಿದ್ದೀವಲ್ಲ, ಅದೆಲ್ಲ ಕಿತ್ಕೊಂಡು ತಿಂತಿದೆ ಇದು ನೋಡಿ. ಡಿಂಕು ಎಡಿಯೆ, ಡಿಂಕು ಹೋಗು ಡಿಂಕು. ದಾನ್ಕೆ ಫೆನ್ಸಿಂಗೇ ಇಲ್ಲ. ರಾವ್ ಟೊಮೆಟೊ ಎಲ್ಲ ಕಿತ್ಕೊಂಡು ಹೋಯ್ತು. 3 ಕೋತಿ 3 ಟೊಮೆಟೊ ತಿಂತು. ಒಂದು ಸಲ ಅಭ್ಯಾಸ ಮಾಡ್ಕೊಂಡ್ರೆ ಮುಗೀತು, ಕಿತ್ಕೊಂಡು ಹೋಗ್ತಾನೆ ಇರುತ್ತವು. ಡಿಂಕು ಓಡಿಸೋ. ಏಯ್ ಊರ್ಕೆ ಉಂಡು. ಡಿಂಕು ಉಂಡಾಡ್ಲೆ. ಓಡ್ಸ. ಅವ್ ನೀಲ್ ತಾಂಡೆ ఆడే ఉందా? 2 పెద్ద ఉన్నాయి. నీళ్ళు ఇసురితే పోతాయి. చూడు మళ్ళీ ఆటకే పోతావు. ಸೊ ಹಿಂಗಿದ್ರೆ ಟೊಮೆಟೊಗಳನ್ನ ಕಾಪಾಡ್ಕೊಳ್ಳೋದು ಕಷ್ಟ ತುಂಬ. ಅದು ನೋಡಿ, ಅದು ಅಲ್ಲಲ್ಲೇ ಬರ್ತಿದೆ ನೀರು ಕುಡಿಯೋಕ್ಕೆ. ಹಾಂ, ನೀರು. ಟೊಮೆಟೊ ಇನ್ನೂ ಬಂದೇ ಇಲ್ಲ, ಇನ್ನೂ ರೆಡ್ಡೇ ಆಗಿಲ್ಲ. ಆಗಲೇ ಎಲ್ಲ ಕಿತ್ಕೊಂಡು ಹೋಗ್ತಿದೆ. ಏನು ಇಡೋದು ಇನ್ನು ಇಲ್ಲಿ? ಏನು ಇಡೋಕ್ಕೂ ಆಗಲ್ಲ. ನಮ್ಮ ಕೈಗೆ ಸಿಗೋಷ್ಟೊತ್ತಿಗೆ ಎಷ್ಟು ಗೊತ್ತಿಲ್ಲ. ಅದು ನಾವು ಅಮ್ಮನ ಮೇಲೇ ಬರ್ತಿದ್ಯಂತೆ. ಫ್ರೆಂಡ್ಸ್, ನಾನು ಲಶಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಬಂತು ಮನೆ ಬಿಡೋವಾಗ, ಹಂಗಾಗಿ ಗಾಡಿ ಅಪ್ಪಂಗೆ ಕೊಟ್ಬಿಟ್ಟು ಫ್ಯಾಕ್ಟ್ರೀಲಿ ಕಾರ್ ತೊಗೊಂಡು ಹೋಗಿದ್ರು. ಕಾರಲ್ಲೇ ಬಂದು ನೋಡಿದ್ರೆ ಬಿಸಿಲು ಹೊಡಿತಿದೆ. ಅಂದರೆ ಸನ್ಸೆಟ್ ಆಗ್ತಿದೆ, ಬಟ್ ಮೋಡನೂ ಇದೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಯಾಕೆ ರಿಸ್ಕಿ ಅಂತ ಕಾರಲ್ಲೇ ಬಂದೆ. ಸಿಗ್ನಲ್ಸಲ್ಲಿ ಇದ್ದೀನಿ. ಕುತ್ಕೊ ಲಶಿ, ಬೀಳ್ತೀಯ ನೀನು? ಕುತ್ಕೊ, ಬೀಳ್ತೀಯ? ಸೊ ತರಕಾರಿ ತೊಗೋಬೇಕು ಒಂಚೂರು. ಇದು ಹೂಕೋಸು ತೊಗೊಳ್ಳೋಣ ಅಂತ, ಹೂಕೋಸು ಮತ್ತು ಕಾರ್ನ್ಸ್ ಒಂದು ತೊಗೊಳ್ಳೋಣ ಅಂತ. ಹೂಕೋಸಲ್ಲಿ ನಾಳೆ ಏನಾದರೂ ಮಾಡ್ಕೊಡ್ತೀನಿ. ಸೊ ಕಾರ್ನ್ಸ್ ಇದೆ, ವಡೆಗೆ ಏನಕ್ಕಾದರೂ ಆಗುತ್ತೆ, ಮತ್ತು ಬೇಯಿಸ್ಬಿಟ್ಟು ಕೊಡ್ಬೋದು ಅಂತ. ಸೊ ಇಲ್ಲೇ ವೆಜ್ ಬ್ಯಾಸ್ಕೆಟಲ್ಲೇ ತೊಗೊಂಡು ಹೋಗಬೇಕು.
ಬರ್ತ್ಡೇ ಕೇಕು ಹಾಗೆ ಇತ್ತು, ಚಿಕ್ಕದೇ ತಂದಿದ್ರು. ಬಟ್ ನೆನ್ನೆ ಎಲ್ಲ ಹೋಟ್ಲಿಗೆ ಹೋಗಿದ್ವಲ್ಲ, ಸ್ವಲ್ಪನೇ ತಿಂದಿದ್ದು ಮತ್ತು ಊಟ ಮಾಡೋಣ ಅಂತ. ಒಂದಿಷ್ಟಿದೆ, ಒಂದು ಸ್ವಲ್ಪ ಹಾಕ್ಬಿಡ್ತೀನಿ. ಕ್ರೀಮ್ ಕೇಕು, ಪೇಸ್ಟ್ರಿ ಅಲ್ಲ. ನನಗೆ ಕ್ರೀಮ್ ಕೇಕ್ ಇಷ್ಟ ಆಗುತ್ತೆ, ಪೇಸ್ಟ್ರಿ ಅಷ್ಟೊಂದು ಲೈಕ್ ಆಗಲ್ಲ ನನಗೆ. ಸೊ ಇದು ಯಾವುದಿದು ಫ್ಲೇವರು? ಚಾಕ್ಲೇಟಾ? ಕೇಕಿಗೆ ಇದೆಲ್ಲ ತಿನ್ನಲ್ಲ, ಯಾಕಂದರೆ ಕಲರ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಕೊಡಲ್ಲ. ಕ್ರೀಮು ಅಷ್ಟೇ ಜಾಸ್ತಿ ಕೊಡಲ್ಲ. ಒಂದಿಷ್ಟು ತಿನ್ಬಾರ್ದಿದ್ದು. ಕೇಕಲ್ಲಿ ಇದೆ ನೋಡು, ನೋಡಿ ಎಷ್ಟೊಂದಿದೆ. ಚಿಚಿ ಚಿಚಿ ಚಿಚಿ, ಅದೆಲ್ಲ ಫ್ಯಾಟ್ ಅದು. నీకే పెద్దది అంకరు ಒಂದು ಸಣ್ಣದೇ ಇಚ್ಚಿಂದ ನೋಡಿ ಕೇಳೋದು ದೊಡ್ಡದು ಬೇಕು ಅಂತ. ಎಷ್ಟು ದೊಡ್ಡದು ಲೋಷನ್ ನಿಮಗೆ? ವಾವ್, ಚೆಲ್ಗುಡ್ದು. ಆ್ಯಂಡ್ ಹಾಗೆ ಇಲ್ಲಿ ಹೀರೆಕಾಯಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಹೀರೆಕಾಯಲ್ಲಿ ಅಷ್ಟೊಂದು ಖಾರ ಇರಲ್ವಲ್ಲ, ಹಂಗಾಗಿ ಸ್ಪೈಸಿಯಾಗಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಗಟ್ಟಿಯಾಗಿ. ಆ್ಯಂಡ್ ಹೀರೆಕಾಯಿನ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಏನು ಮಿಕ್ಕುತ್ತೆ ಅದು ಫುಲ್ ಲಾಂಗಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಅದು ತುಂಬ ಚಿಕ್ಕದಾಗಿ ಅಂದರೆ ಪೂರ ಚೆನ್ನಾಗೂ ಇರೋದಿಲ್ಲ, ಹಾಗಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಆ್ಯಂಡ್ ಇದು ಯಾವುದೇ ಖಾರ ಥರ ಏನಿರಲ್ವಲ್ಲ, ಆರಾಮಾಗಿ ತಿಂತಾರೆ. ಹಾಗೆ ಇದು ವಾಟರ್ ವೆಜಿಟೇಬಲ್ ಕೂಡ, ಒಂದು ಒಳ್ಳೆ ಹೆಲ್ತ್ ಕೂಡ ಕೊಡುತ್ತೆ ಹೀರೆಕಾಯಿ ತಿನ್ನೋದ್ರಿಂದ. ಆ್ಯಂಡ್ ಹಾಗೆ ಸ್ನ್ಯಾಕ್ ಕೂಡ ಆಗುತ್ತೆ, ಒಂದು ಹೆಲ್ತಿ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಸ್ವಲ್ಪ ಇರುತ್ತಲ್ಲ, ಅದನ್ನು ಲಾಂಗಾಗಿ ಕಟ್ ಮಾಡಿಬಿಡ್ತೀನಿ. ಇಲ್ಲ ಪೂರಂಗೆ ಮಾಡಿಬಿಟ್ರೆ ಫುಲ್ ಚಿಕ್ಕದಾಗಿ ಆಗೋಗ್ಬಿಡುತ್ತೆ. ಸೊ ಈ ಥರ ಕೊನೆಗೆ ಈ ಥರ ಉದ್ದುದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವೆಲ್ಲ ಸಣ್ಣ ಆಗುತ್ತೆ ರೌಂಡ್ ಶೇಪ್ ಅಂತ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರೋವೆಲ್ಲ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ಸೋಡಾ, ಉಪ್ಪು ಮತ್ತು ಕಡಲೆ ಹಿಟ್ಟು, ಒಂಚೂರು ಅಕ್ಕಿ ಹಿಟ್ಟು ಮತ್ತು ಖಾರಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಸ್ವಲ್ಪ ಆಮ್ಲೆಟ್ ಮಾಡೋಣ ಅಂತ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡರಲ್ಲಿ ಮಾಡೋಕ್ಕಿದ್ದೀನಿ. ಅಂದರೆ ಈ ವೆದರಲ್ಲಿ ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಲ್ಲ, ಹಾಗಾಗಿ ಇಲ್ಲಿ ಅನ್ನೂ ಕೂಡ ರೆಡಿ ಆಯಿತು. ಬೋಂಡ ಹಾಕಿಬಿಟ್ಟು ಕೊನೆಗೆ ಆಮ್ಲೆಟ್ ಮಾಡೋಣ ಅಂತ. ಸೊ ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇವಾಗ. ಮೊನ್ನೆ ಚಕ್ಲಿಗೆ ಕರೆದಿರೋ ಎಣ್ಣೆ ಹಾಗೇ ಇದೆ, ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಒಂದು, ಬಟ್ ವೇಸ್ಟ್ ಆಗುತ್ತೆ ಅಂತ ಬರೀ ಡೀಪ್ ಫ್ರೈಗೆ ಮಾತ್ರನೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ತಿಂಡಿಗೆ ಎಲ್ಲನೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು. ಸೊ ಹೀರೆಕಾಯಿ ಆದರೆ ಮಕ್ಕಳು ಆರಾಮಾಗಿ ತಿಂತಾರೆ. ಯಾವಾಗಲೂ ನೈಟ್ ಟೈಮು ಬಂದು ಅಮ್ಮ ಎಲ್ಲ ಇರ್ತಾರೆ. ಸೊ ನಾನು ಬಂದು ಆರ್ಗನೈಸ್ ಮಾಡ್ಕೋಬೇಕು. ಸೊ ಈ ಚಿಕ್ಕ ಬಟ್ಟೆನೇ ಜಾಸ್ತಿ ಇರುತ್ತೆ ಎಲ್ಲ. ಸೊ ಬೆಡ್ ಕವರ್ ಹಾಕಬೇಕು, ಎಲ್ಲ ತೆಗೆದಿಟ್ಟಿದ್ದಾರೆ ಅಮ್ಮ. ಸೊ ಬೆಡ್ ಕವರ್ ಹಾಕಿ ಮಲ್ಕೋಬೇಕು. ಇವಳದೇ ಜಾಸ್ತಿ ಇರುತ್ತೆ. ಸೂಸು, ಒಂದು 2 ಸ್ನಾನದ್ದು,
ಸೂಸುಗೆ ಹೇಳ್ತಾಳೆ ಇವಾಗ, ಪಾಟಿಗೆ ಬಂದರೂ ಹೇಳ್ತಾಳೆ, ಸೂಸುಗೆ ಬಂದರೂ ಹೇಳ್ತಾಳೆ, ಎಲ್ಲ ಹೇಳ್ತಾಳೆ. ಸೊ ಈಗ ಪುಟ್ಟ ಬಟ್ಟೆಗಳೇ ಜಾಸ್ತಿ. ಅವಳಿಗೆ ಮಲ್ಗೋವಾಗ ABCD ನಂಬರ್ಸು ಎಲ್ಲ ಹೇಳ್ಕೊಡ್ತೀನಿ ಒಂದೊಂದು ಸತಿ ಮಲ್ಗೋವಾಗಲೇ. ಜಾಸ್ತಿ ಸಬ್ಕಾನ್ಷಿಯಸ್ ಎಲ್ಲ ಉಳಿಯುತ್ತಲ್ಲ, ನೈಟಲ್ಲಿ ಹೇಳ್ಕೊಟ್ರೆ ಸಬ್ಕಾನ್ಷಿಯಸ್ ಇದರಲ್ಲಿ ಉಳಿಯುತ್ತೆ. ಸೊ ಹಂಗಾಗಿ ನೈಟ್ ಟೈಮ್ ಒಂದು ಸ್ವಲ್ಪ ರೀಕಾಲ್ ಮಾಡಿಸ್ತಾ ಇರ್ತೀನಿ ನಾನೆಲ್ಲನೂ. ಸೊ ಇವಾಗ ಯಶಿಕಾ ಒಂಚೂರು ABCD ಹೇಳ್ತಾಳೆ. ABCD ಅಂದರೆ ಆಲ್ಮೋಸ್ಟ್ ಒಂದು ಮಧ್ಯೆ ಬಿಡ್ತಾಳೆ. ಆಮೇಲೆ ನಂಬರ್ಸಲ್ಲೂ ಅಷ್ಟೇ ಒಂದು 2 ನಂಬರ್ ಬಿಡ್ತಾಳೆ. ಇನ್ನು ಎಲ್ಲ 10ನಲ್ಲಿ 2 ನಂಬರ್ ಬಿಟ್ಟು ಇನ್ನು ಉಳಿದಿರೋ ಒಂದು 7-8 ನಂಬರ್ ಹೇಳ್ತಾಳೆ. ಆ್ಯಂಡ್ ಹಾಗೆ ಸಂಡೇ ಮಂಡೇ ಡೇಸ್ ಆಫ್ ದ ವೀಕ್ ಹೇಳ್ತಾಳೆ. ಆಮೇಲೆ ಇನ್ನೇನು ಜಾನಿ ಒಂದು ಹೇಳ್ತಾಳೆ. ಹೇಳು ಸಂಡೇ ಚಪ್ಪು, ಸಂಡೇ ಡೇಸ್ ಆಫ್ ದ ವೀಕ್ ಚಪ್ಪು. ಸಂಡೇ ಹೇಳಲ್ವಾ, ಕ್ಯಾಮ್ರಾ ಮುಂದೆ ಹೇಳಲ್ಲ, ಕ್ಯಾಮ್ರಾ ಇಲ್ಲ ಅಂದರೆ ಹೇಳ್ತಾಳೆ ಅಲ್ವಾ ರಶಿ? ಇವನ್ನೆಲ್ಲ ಜೋಡಿಸ್ಬಿಟ್ಟು ನಾನು ಮಲ್ಕೋತೀನಿ. ಆ್ಯಂಡ್ ಪೀರಿಯಾಡಿಕ್ ಟೆಸ್ಟ್ ಬೇರೆ ಸ್ಟಾರ್ಟ್ ಆಗುತ್ತೆ ಈ ಎಂಡ್ ಆಫ್ ದ ಮಂತು ಪ್ರಕುಲ್ಗೆ. ಸೊ ಅದಕ್ಕೆ ತಯಾರು ಮಾಡಿಸ್ಬೇಕು, ಇನ್ನೇನು ಸ್ಟಾರ್ಟ್ ಮಾಡಬೇಕು. ಈ ನೆಕ್ಸ್ಟ್ ವೀಕಿಂದ ಅವ್ನಿಗೆ ಒಂದು ಸ್ವಲ್ಪ ಓದ್ಸೋಕ್ಕೆ ಕೂತ್ಕೋಬೇಕು ಚೆನ್ನಾಗಿ. ಪ್ರತಿದಿನ ವೀಕ್ಲಿ ಟೆಸ್ಟ್ ಇರುತ್ತಲ್ಲ, ಸೊ ಓದ್ತಾನೆ. ಹಂಗಾದ್ರೆ ನಾವು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಓದಿಸ್ಬೇಕು, ಪೀರಿಯಾಡಿಕ್ ಟೆಸ್ಟ್ ಅಲ್ವಾ ಹಾಗಾಗಿ. ಆ್ಯಂಡ್ 3rd ಸ್ಟ್ಯಾಂಡರ್ಡು ಹೋಗ್ತಾ ಹೈಯರ್ ಕ್ಲಾಸಸ್ಸು ತುಂಬ ಕಷ್ಟ ಇರುತ್ತೆ. ಹಾಗೆ ಎಫರ್ಟ್ ಹಾಕಬೇಕು, ಹಾರ್ಡ್ ವರ್ಕ್ ಇರಬೇಕು, ಓದ್ತಾ ಇರಬೇಕು. ನಮಗೂ ಹಂಗೆ ಎಫರ್ಟ್ ಇರುತ್ತೆ, ಹಾರ್ಡ್ ವರ್ಕ್ ನಾವು ಮಾಡಬೇಕು. ಸೊ ಅಷ್ಟೇ. ಮತ್ತು ನಾಳೆ ಕೂಡ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ತುಂಬ ದಿನ ಆಗಿತ್ತು. ಸೊ ಅಕ್ಕಿ ರೊಟ್ಟಿ ಮಾಡ್ತಾನೆ. ನನಗೆ ಅಕ್ಕಿ ರೊಟ್ಟಿ ಇಷ್ಟ ರಾಗಿ ರೊಟ್ಟಿಗಿಂತ. ಸೊ ನಾನಂತೂ ರಾಗಿ ಮುದ್ದೆ ತಿನ್ನೋಕ್ಕೂ ಆಗ್ತಾಯಿಲ್ಲ ಈ ನಡುವೆ. ಬರೀ ಮಧ್ಯಾಹ್ನ ಟೈಮ್ ಮಾಡ್ತಾರಲ್ವಾ. ಸಮಯ ಬಿಟ್ಕೋ. ಸೊ ಮಧ್ಯಾಹ್ನದ ಹೊತ್ತು ಮಾಡ್ತಾರೆ, ಮಧ್ಯಾಹ್ನದ ಹೊತ್ತು ಮಿಸ್ ಮಾಡ್ಕೋತಾ ಇದ್ದೀನಿ ರಾಗಿ ಮುದ್ದೆನ. ಹಾಗಾಗಿ ರಾಗಿ ರೊಟ್ಟಿ ಇದರಿಂದಾದರೂ ರಾಗಿ ತಿನ್ನೋಣ ಅಂದ್ಬಿಟ್ಟು ಮಾಡ್ತೀನಿ. ಆ್ಯಂಡ್ ಪ್ರಕೃತಿಗೂ ಕೂಡ ಇಷ್ಟ. ತುಂಬ ಪೇನ್ ಆಗ್ತಿದೆ ಇದು. ಒಂದು 3 ಕಡೆ ಎಣ್ಣೆ ಬಿದ್ದ ಹಿಂಗೆ ಹಾಕೋದೆ. ಹೈ ಫ್ಲೇಮಲ್ಲಿ ಇತ್ತ ನೋಡಲಿಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು. ಅದು ಸಡನ್ನಾಗಿ ಬಿತ್ತಲ್ಲ, ಅದು ಡ್ರಾಪ್ಸ್ ಹಿಂಗೆ ಎಗರ್ಬಿಡ್ತು ಎಣ್ಣೆ. ಕರೆಕ್ಟಾಗಿ ಹಿಂಗೆ ಹಾಕೋದೆ ಹಿಂಗೆ ಎಗರ್ಬಿಡ್ತು. ಸ್ವಲ್ಪ ಪೇಯ್ನ್ ಆಗ್ತಿದೆ. ನಾಳೆ ಇನ್ನೂ ಬಿಸಿನೀರು ಬಿದ್ದಾಗ ಇನ್ನೂ ಪೇಯ್ನ್ ಆಗುತ್ತೆ 1-2 ದಿನ. ಈ ಎಣ್ಣೆ ಬಿದ್ದಿರೋ ಗಾಯ ಅಂತೂ ಸುಮಾರು ನೋಡಿ, ಎಲ್ಲ ಕೈಯೆಲ್ಲ ಎಣ್ಣೆ ಮಾರ್ಕ್ಸು. ಆಮೇಲೆ ಫೇಡ್ ಆಗುತ್ತೆ ಹೋಗುತ್ತೆ. ಇದು ಮೊನ್ನೆ ಬಿದ್ದಿರೋ ಮಾರ್ಕು ಹಂಗೆ ಇದೆ. ಹೆಣ್ಮಕ್ಳಿಗೆಲ್ಲ ಕೈಯಲ್ಲೆಲ್ಲ ಜಾಸ್ತಿ ಅವೇ ಮಾರ್ಕ್ಸ್ ಇರುತ್ತೆ. ಕುಯ್ಕೊಂಡಿರೋ ಮಾರ್ಕ್ಸು, ಈಗ ಕಟ್ ಮಾಡ್ತಾ ಇರ್ತೀವಲ್ಲ ವೆಜಿಟೇಬಲ್ಸ್, ಆ ಮಾರ್ಕ್ಸು, ಇಲ್ಲ ಎಣ್ಣೆ ಮಾರ್ಕು, ಸುಟ್ಕೊಂಡಿರೋದು, ಬರೀ ಇಂಥವೇ ಇರುತ್ತೆ ಹೆಣ್ಮಕ್ಳಿಗೆ. ಏನು ನಾವು ಮಣ್ಣು ಬಿದ್ದೋಗಿರ್ತೀವಲ್ವ, ಅದಾಗದೇ ಫೇಡ್ ಆಗ್ತಾ ಇರುತ್ತೆ. ಆ್ಯಂಡ್ ರಾಗಿ ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಒಂದು ಸ್ವಲ್ಪ, ಅದಕ್ಕೆ ಕಡಲೆ ಬೀಜ ಹಾಕ್ಬಿಟ್ಟು ಚಟ್ನಿ ಮಾಡೋಣ ಅಂತ. ಹಾಗೆ ಒಂಚೂರು ಟೊಮೆಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 2 ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನು. ಆ್ಯಂಡ್ ಮಧ್ಯಾಹ್ನ ಸಾಂಬಾರಿಗೆ ಇದನ್ನು ಮಾಡೋಣ, ಮೆಣಸಿನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ತುಂಬ ಒಳ್ಳೆಯದಲ್ಲ. ಆ್ಯಕ್ಚುಲಿ ಈ ರೈನಿ ಸೀಸನು, ವಿಂಟರ್ ಸೀಸನಲ್ಲಿ ಮೆಣಸು ಜಾಸ್ತಿ ತೊಗೋಬೇಕು. ಆವಾಗ ನೆಗಡಿ, ಕೋಲ್ಡು, ಕಾಫ್ ಈ ಥರದ್ದೆಲ್ಲ ಆಗಲ್ಲ, ದೂರ ಇಡ್ಬೋದು ಅಂಥವೆಲ್ಲ. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ವೀಕ್ಲಿ ಒನ್ಸ್ ಆದರೂ ಮೆಣಸಿನ ಸಾಂಬಾರು ಮಾಡಬೇಕು ಅಂತ. ಸೊ ಅದು ಡಿಫ್ರೆಂಟಾಗಿ ಮಾಡ್ತೀನಿ. ನಾಳೆ ಆ ರೆಸಿಪಿನ ತೋರಿಸ್ತೀನಿ, ಜೀರಿಗೆ ಮೆಣಸು ಹಾಕ್ಬಿಟ್ಟು. ಸೊ ಆ ರೆಸಿಪಿ ಕೂಡ ನಾನು ನಾಳೆ ತೋರಿಸಿ. ಆ್ಯಂಡ್ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಬಾಯ್. ತುಂಬ ಜನ ಕ್ವೆಶನ್ಸ್ ಕೇಳಿದರೆ, ತುಂಬ ಜನ ಅಂದರೆ ಅದರಲ್ಲಿ ಒಂದು ಕಮೆಂಟ್ಸ್ ತುಂಬ ಬಂದಿದೆ. ಅಕ್ಕ ಪಾಸಿಟಿವ್ ಆಗಿರಿ, ಸ್ಟ್ರಾಂಗ್ ಆಗಿರಿ, ಹಾಗೆ ಹೀಗೆ ಅಂತ. ನಿಮ್ಮ ಎಲ್ಲ ಕಮೆಂಟ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡೋಕ್ಕಾಗ್ದಲೇ ಇರ್ಬೋದು, ಬಟ್ ಟ್ರೈ ಮಾಡ್ತೀನಿ ಎಲ್ಲರಿಗೂ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕೆ. ಬಟ್ ಅದರಲ್ಲಿ ಒಂದು 40% ಜನ ನೀವೇನಕ್ಕಕ್ಕ ಬರ್ತ್ಡೇಗೆ ಯಾಕೆ ನೀವು ಬೇಜಾರಾಗ್ತಿದ್ದೀರಾ, ಆ್ಯನಿವರ್ಸರಿಗೆ ತಾನೇ ಬೇಜಾರಾಗಬೇಕು, ಬರ್ತ್ಡೇಗೆ ಏನಕ್ಕೆ ಬೇಜಾರಾಗ್ತೀರಾ, ನಮಗೆ ರೀಸನ್ನೇ ಗೊತ್ತಾಗ್ತಾ ಇಲ್ಲ, ಅದು ಇದು ಅಂತ ಮಾಡಿದರು. ಸೊ ಏನಕ್ಕೆ ಬರ್ತ್ಡೇಗೆ ನನಗೆ ಬೇಜಾರು ಅಂದರೆ, ಫಸ್ಟ್ ಆಫ್ ಆಲ್ ನನ್ನ ಬರ್ತ್ಡೇ ಇಷ್ಟು ವರ್ಷ ಆಯಿತು. ಸೊ ಇಷ್ಟು ವರ್ಷದಲ್ಲಿ ಸರಿಯಾಗಿ ನೆಟ್ಟಿಗೆ ನನಗೋಸ್ಕರ ಯಾವತ್ತೂ ಬರ್ತ್ಡೇ ಅಂತ ಮಾಡಿಲ್ಲ. ಸೊ ನಾನು ಎನಿಮೀಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಅವ್ರ ಬಗ್ಗೆ ಏನೋ ಮಾಡಬೇಕು ಕಾಟಾಚಾರಕ್ಕೆ ಮಾಡಿದ್ದಾರೆ. ಆ ಕಾಟಾಚಾರಕ್ಕೂ ಒಂದು ಎರಡು ಸಲ ಮಾಡಿರ್ಬೋದು ಅಷ್ಟೇ, ಅದು ಕಾಟಾಚಾರಕ್ಕೇ. ಸೊ ಇನ್ನು ಉಳಿದ ಬರ್ತ್ಡೇಸ್ ಎಲ್ಲ ನಾನು ಸಿಂಗಲಾಗಿ, ಅಂದರೆ ನಾನು ನಮ್ಮ ಅಪ್ಪ ಅಮ್ಮನ ಮನೇಲೇ ಇದ್ಕೊಂಡು, ಸೊ ಅದನ್ನೆಲ್ಲ ಸುಮ್ಮನೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದು. ಸೊ ಹಾಗಾಗಿ ನನಗೆ ಬರ್ತ್ಡೇ ಸ್ಪೆಷಲ್ ಅಂತ ಅನಿಸಲ್ಲ.
ಅದು ಅಲ್ಲದೆ ನಂದು ರೀಬರ್ತ್ ಯಾವಾಗ ಅಂದರೆ ಅವರೆಲ್ಲ ತೊಲಗ್ದಾಗಲೇ ನನಗೆ ರೀಬರ್ತು. ಸೊ ಅಲ್ಲಿವರೆಗೂ ನನಗೆ ಬರ್ತ್ಡೇಯಲ್ಲಿ ಖುಷಿ ಇರಲ್ಲ ಅಂತ ಹೇಳಿದಷ್ಟೇ. ಸೊ ರೀಸನ್ ಇಲ್ದಲೇ ಯಾರೂ ಕೂಡ ಹಂಗೆ ಹೇಳೋದಿಲ್ಲ ಅಲ್ವಾ. ಸೊ ಇದು ರಾಗಿ ರೊಟ್ಟಿಗೆಲ್ಲ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ರುಬ್ಕೊಂಡಿದ್ದೀನಿ. ಹಾಗೆ ಒಂಚೂರು ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಒಂಚೂರು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಾಕ್ಸಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರಾಗಿ ಹಿಟ್ಟು ಅಷ್ಟೇ ನಾನು ಹಾಕೋದು, ಇನ್ನೇನು ಬೇರೆ ಎಕ್ಸ್ಟ್ರಾ ಹಿಟ್ಟು ಆ ರವೆ ಗಿವೆ ಅಂತ ಹಾಕಲ್ಲ. ಮೊದಲು ಇದನ್ನು ಕಲಿಸ್ಬಿಟ್ಟು ಚೆನ್ನಾಗಿ, ಆಮೇಲೆ ರಾಗಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡು, ರಾಗಿ ಹಿಟ್ಟು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನಕ್ಕಂದರೆ ಈರುಳ್ಳಿ ಎಲ್ಲ ಎದ್ದು ಕಾಣಿಸ್ಬೇಕು. ಇಲ್ಲ ಜಾಸ್ತಿ ರಾಗಿ ಹಿಟ್ಟು ಹಾಕ್ಕೊಂಡ್ರೆ ಅವೆಲ್ಲ ಕಾಣಲ್ಲ, ನಿಮಗೆ ಕ್ರಿಸ್ಪಿ ಅಂತ ಅನಿಸಲ್ಲ. ಅದೇ ರೀಸನ್ಗೆ ನನ್ನ ಬರ್ತ್ಡೇ ನನಗೆ ಇಷ್ಟ ಇಲ್ಲ ಅಂತಿದ್ದು. ನನಗೆ ರೀಬರ್ತ್ ಅಂತ ಬಂದರೆ ಸೊ ನಾನು ಹ್ಯಾಪಿ ಆಗಬೇಕು, ನನ್ನ ಲೈಫಿಂದ ಅವರೆಲ್ಲ ತೊಲಗಬೇಕು ಅಷ್ಟೆ. ಸೊ ಸ್ಟ್ರಾಂಗಾಗಿ ಎಷ್ಟೇ ಇದ್ರೂ ನಾವು ಮನುಷ್ಯರೇ ಅಲ್ವಾ. ಕೆಲವೊಂದು ಸಲ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೆಲವೊಂದು ಟೈಮಲ್ಲಿ ಕುಗ್ಗೋಗ್ಬಿಡ್ತೀವಿ, ಲೋ ಆಗಿಬಿಡ್ತೀವಿ. ಅದು ನಾವು ಮನುಷ್ಯರೇ ಅಲ್ವಾ. ನಾವೇನು ದೇವರಲ್ಲ, ದೆವ್ವ ಅಲ್ಲ, ಇಲ್ಲ ಗೋಡೆ ಅಲ್ಲ, ಇಲ್ಲ ಮರ ಅಲ್ಲ ಅಲ್ವಾ. ನಾವು ಕೂಡ ಮನುಷ್ಯರೇ. ಕೆಲವೊಂದು ಸತಿ ಲೋ ಆಗುತ್ತೆ. ತುಂಬ ಸಲ ನನ್ನ ಬರ್ತ್ಡೇ ಟೈಮಲ್ಲಿ ಆ ಥರ ವರಸ್ಟಾಗಿ ಮಾಡಿರೋದ್ರಿಂದ ಪ್ರತಿ ಸಲ ಬರ್ತ್ಡೇ ನನಗೆ ಹಿಂಗೆ ನೆನಪಾಗುತ್ತೆ. ಸೊ ನಾನೇ ಹಿಂಗೆ ಮಾಡ್ಕೊಂಡಿರಲಿಲ್ಲ ಅಂದಿದ್ರೆ ನನ್ನ ಬರ್ತ್ಡೇಸ್ ಎಲ್ಲ ಹಿಂಗೆ ಆಗ್ತಿತ್ತ, ನನ್ನ ಲೈಫ್ ಎಲ್ಲ ಹಿಂಗೆ ಆಗ್ತಿತ್ತ ಅಂತ ಅನಿಸುತ್ತೆ. ಓಕೆ, ಬಟ್ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಇಯರು ಸಕ್ಕದಾಗಿ ಬರ್ಡೇ ಮಾಡ್ಕೋತೀನಿ. ಇದೇ ನನ್ನ ಚಾಲೆಂಜು. ಲಾಸ್ಟ್ ಇಯರ್ ಇನ್ನು ಲಶಿಕಾ ಹುಡ್ದಾಗಿಂದನೂ ನಾನು ಸರಿಯಾಗಿ ಬರ್ತ್ಡೇನೇ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಪಾಪು ಹುಡ್ದಾಗ ಕೂಡ ಫಸ್ಟ್ ಬರ್ತ್ಡೇ ತಾಯಿಗೆ ಒಂಥರ ಎಮೋಷ್ನಲ್ ಇರುತ್ತೆ. ನನ್ನ ಮಗು ಹುಟ್ಟಿದ ಮೇಲೆ ನನ್ನ ಬರ್ಡೇನಪ್ಪ, ಇದು ಮಗು ಹುಟ್ಟಿದ ಮೇಲೆ ನನ್ನ ಫಸ್ಟ್ ಬರ್ಡೇ ಅಂತ ಅನಿಸುತ್ತೆ. ಆ ಬರ್ತ್ಡೇನೂ ಕೂಡ ವಿಶ್ ಮಾಡಿಲ್ಲ, ಒಂದು ಬಟ್ಟೆ ಇಲ್ಲ, ಒಂದು ಎಂಥದೂ ಇಲ್ಲ. ಸೊ ಅಲ್ಲಿಂದ ನಾನು ಮಂಡು ಬೀಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಂಥವ್ರಿಗೆ ಯಾವತ್ತೂ ಎಮೋಷನ್ಸ್ ಇರೋಲ್ಲ, ಸೆಂಟಿಮೆಂಟ್ಸ್ ಇರೋಲ್ಲ. ಸೊ ಚಿಕ್ಕದಕ್ಕೆ ಇರೋಲ್ಲ ಅಂದಮೇಲೆ ದೊಡ್ಡದಕ್ಕೆಲ್ಲ ಇನ್ನು ಹೇಗಿರುತ್ತೆ, ಇನ್ನು ಹೇಗೆ ರೆಸ್ಪಾನ್ಸಿಬಲ್ಸ್ ತೊಗೋತಾರೆ ಅಲ್ವಾ. ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರಾಯಿತು, ಅವ್ರ ಸುಖ ಆಯಿತು, ಅವ್ರ ಜೀವನ ಆಯಿತು ಅಂತ ನೋಡ್ಕೊಂಡಿದ್ದಾರೆ. ನಾನು ಅಷ್ಟೇ ಹೇಳೋದು, ನೆಗೆಟಿವ್ ಕಡೆ ನಾವು ಯಾರು ಇರೋದಕ್ಕೂ ನಾನಂತೂ ಖಂಡಿತವಾಗ್ಲೂ ನಾನು ಇರಲ್ಲ. ಸೊ ಬೇರೆಯವರೆಲ್ಲರೂ ಪಾಪ ಕಾಂಪ್ರಮೈಸ್ ಆಗಿ ಇರ್ತಾರೆ ಆ ಲೈಫಲ್ಲಿ. ಬಟ್ ನೆಗೆಟಿವಿಟಿಯಿಂದ ಒಬ್ಬರಿಂದ 3 ಜನದ ಲೈಫ್ ಹಾಳಾಗುತ್ತೆ. ಅದು ನನಗೆ ಇಷ್ಟ ಇಲ್ಲ. ಒಬ್ಬರಿಂದ 3 ಜನ ಲೈಫ್ ಹಾಳಾಗೋದಕ್ಕಿಂತ ಸ್ಯಾಕ್ರಿಫೈಸ್ ಮಾಡಿ ನಾವು ಚೆನ್ನಾಗಿರೋದು ತುಂಬಾ ಉತ್ತಮ ಅಲ್ವಾ. ಸೊ ನನ್ನ ಈ ಸ್ಯಾಕ್ರಿಫೈಸ್, ನನ್ನ ಈ ಡೇರ್ನೆಸ್ಸಿಂದ ನನ್ನ ಮಕ್ಕಳು ಲೈಫ್ ಚೆನ್ನಾಗಿರುತ್ತೆ. ಸೊ ಅದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲು ನನ್ನ ಮಕ್ಕಳ ಲೈಫ್ ಅವ್ರಿಗೋಸ್ಕರನೇ ಅಲ್ವಾ ಎಲ್ಲ ನಾವು ಯೋಚನೆ ಮಾಡೋದು. ಸೊ ಹಾಗಾಗಿ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಇಯರ್ ನಾನು ಬರ್ತ್ಡೇ ಖಂಡಿತವಾಗ್ಲೂ ಮಾಡ್ಕೋತೀನಿ. ಸೊ ತುಂಬ ಚೆನ್ನಾಗಿ ಮಾಡ್ಕೋತೀನಿ. ಓಕೆನಾ, ತುಂಬ ಚೆನ್ನಾಗಿ ಶಾಪಿಂಗ್ ಕೂಡ ಮಾಡ್ತೀನಿ. ಸೊ ಇದು ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ತುಂಬ ಜನ ಅಪ್ಸೆಟ್ ಕೂಡ ಆಗಿದ್ರಿ, ಅಕ್ಕ ಬರ್ತ್ಡೇ ಯಾಕಕ್ಕ ಅಳ್ಳಬೇಡಿ ಹಾಗೆ ಹೆಂಗೆ ಅಂತ. ಸೊ ನಿಮಗೋಸ್ಕರ, ಸೊ ನನಗೋಸ್ಕರ ನೆಕ್ಸ್ಟ್ ಇಯರ್ ನಾನು ಖಂಡಿತವಾಗ್ಲೂ ತುಂಬ ಜೋರಾಗಿ ಮಾಡ್ಕೋತೀನಿ ನನ್ನ ಬರ್ತ್ಡೇನ. ಇದು ನನ್ನ ಚಾಲೆಂಜ್. ಸೊ ಇದು ರಾಗಿ ರೊಟ್ಟಿಗೆಲ್ಲ ಮಾಡಿಕೊಂಡೆ. ಸೊ ಇವಾಗ ಮೆಣಸಿನ ಸಾಂಬಾರು ತೋರಿಸ್ತೀನಿ. ಈಸಿಯಾಗಿ ಫಟಾಫಟ ಅಂತ ಆಗೋಗುತ್ತೆ. ಈ ನೆಗಡಿ, ಕೆಮ್ಮು, ಶೀತ, ಇವಾಗ ಡೆಂಗ್ಯೂ ಜ್ವರ ಬೇರೆ ತುಂಬ ಕಡೆ ಆಗ್ತಿದೆ. ಮಕ್ಕಳಿಗೆ ಒಂದು ಇಮ್ಯುನಿಟಿ ಸಿಸ್ಟಮ್ ಬೇಕು ಚೆನ್ನಾಗಿ ಅಂದರೆ ವಾರಕ್ಕೆ ಒಂದು ಸಲ ಆದರೂ ಈ ಥರ ಪೆಪ್ಪರ್ ರಸಮ್ನ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಕೊಡಿ. ಮೆಣಸಿನ ಸಾಂಬಾರು ಸುಮಾರು ರೀತಿಯಲ್ಲಿ ಮಾಡ್ತಾರೆ, ಇದು ಬೇರೆ ವಿಧಾನ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಟೈಮ್ ಕೂಡ ಮೆಣಸಿನ ಸಾಂಬಾರೆಲ್ಲ ಮಾಡಿ ತೋರಿಸಿದ್ದೀನಿ ಪ್ರೀವಿಯಸ್ ಬ್ಲಾಗ್ಸಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ವೀಡಿಯೋಸು ನೋಡಿ, ಅಡುಗೆ ರೆಸಿಪೀಸ್ ಎಲ್ಲ ಬರ್ತಾ ಇರುತ್ತೆ, ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಆಮೇಲೆ ನಿಮಗೆ ಕನ್ಫ್ಯೂಷನ್ ಇರೋಲ್ಲ ಪ್ರತಿಯೊಂದು ವೀಡಿಯೋಸ್ ನೋಡಿದಾಗ. ಸೊ ಮೊದಲು ನಾನು ಜೀರಿಗೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡು ಒಂಚೂರು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಪೆಪ್ಪರ್ ಒಂದು ಸ್ವಲ್ಪ ಮುಂದೆ ಇರಬೇಕು. 1 ರಿಂದ 2 ಟೇಬಲ್ ಸ್ಪೂನಷ್ಟು ನಾನು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಹಾಗೆ ಒಂಚೂರು ನಾನು ಹಸಿ ಕೊಬ್ಬರಿ ತೊಗೋತಾಯಿನಿ. ಹಸಿ ಕೊಬ್ಬರಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಣ ಕೊಬ್ಬರಿಗಿಂತ. ಹಸಿ ಕೊಬ್ಬರಿ ತೊಗೊಂಡು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೋತೀನಿ, ಒಂದು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಷ್ಟೇ. ಇವಾಗ ರುಬ್ಕೊಳ್ಳೋದಕ್ಕೆ ಏನೇನು ತೊಗೊಳ್ತೀನಿ ಅಂತ ನೋಡೋಣ ಬನ್ನಿ. ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದಿಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೊ ಹಾಗೆ ಇವಾಗ ಫ್ರೈ ಮಾಡ್ಕೊಂಡ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಮತ್ತು ಕಾಯಿ ತುರಿ, ಸೊ ಹಸಿ ಕೊಬ್ಬರಿ, ಅದು ಇಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ಚೆನ್ನಾಗಿ. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀರು ಹಾಕ್ಕೊಂಡು ರುಬ್ಕೋತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಮೆಣಸಿನ ಸಾಂಬಾರು ತಿಂತಾಯಿದ್ರೆ ಈ ಚಳಿ ಮಳೆಗೆ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂಚೂರು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂಚೂರು ಜಾಸ್ತಿ ನುಣ್ಣಗೂ ಬೇಡ ಮತ್ತು ಜಾಸ್ತಿ ರಫಾಗೂ ಬೇಡ, ಅದ್ರ ಮೀಡಿಯಮಲ್ಲಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
ಸೊ ಬೇಗನೂ ಆಗೋಗುತ್ತೆ ಫಟಾಫಟ್ ಅಂತ, ಮತ್ತು ಹೆಲ್ತಿಯಾಗಿ ಕೂಡ ಈ ಸಾಂಬಾರು ಇರುತ್ತೆ ಅಲ್ವಾ. ಸೊ ಯಾರಾದರೂ ವರ್ಕ್ ಮಾಡ್ತಾ ಇರಬೇಕಾದ್ರೆ ನೈಟ್ ಬಂದು ಏನಾದರೂ ಸಾಂಬಾರು ಮಾಡಬೇಕಪ್ಪ ಅಂದರೆ ಇದನ್ನು ಮಾಡ್ಕೋಬೋದು ಬಿಸಿ ಬಿಸಿ ಅನ್ನೋಕ್ಕೆ. ಒಂದು ಹೆಲ್ತಿ ಒಂದು ಇಮ್ಯುನಿಟಿ ಬಿಲ್ಡ್ ಮಾಡೋವಂಥ ಮೆಣಸಿನ ಸಾಂಬಾರು ಇದಾಗಿರುತ್ತೆ. ಸೊ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ಅದೇ ಬಾಣಲಿಗೆ ನಾನು ಒಂಚೂರು ಆಯಿಲ್ನ ಹಾಕ್ಕೊಳ್ತೀನಿ. ಸೊ ತುಂಬಾ ಈಸಿ, ಹೇಳಿದ್ನಲ್ಲ ನಾನು ರೆಸಿಪೀಸ್ ಎಲ್ಲ ನಿಮ್ಗೆ ಈಸಿ ಆಗಬೇಕು ಅಂತಲೇ ತೋರಿಸ್ತೀನಿ. ಆ್ಯಂಡ್ ನಾನು ಕೂಡ ಅದನ್ನೇ ಫಾಲೋ ಮಾಡೋದು, ನಾನು ಕೂಡ ಹಾಗೆ ಅಡುಗೆ ಮಾಡೋದು. ನಿಮಗೇನೋ ಈಸಿ ತೋರಿಸ್ಬಿಟ್ಟು ನಾನು ಇನ್ನೊಂದು ಮೆಥಡಲ್ಲಿ ನಾನು ಮಾಡ್ಕೊಳ್ಳಲ್ಲ ಅಡುಗೆನ. ಸೊ ನಾನು ಹೇಗೆ ಈಸಿಯಾಗಿ ಮಾಡ್ಕೋತೀನಿ ಪ್ರತಿದಿನ ನಿಮಗೂ ಕೂಡ ಹಾಗೆಯೇ ತೋರಿಸ್ತಾ ಇದ್ದೀನಿ. ಇವಾಗೊಂದು ಸ್ವಲ್ಪ ನಾನು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡೆ. ಹಾಗೆ ಚಿಕ್ಕ ಚಿಕ್ಕದಾಗಿ ನಾನು ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊತಾನೆ ಇರಬೇಕು. ಇವಾಗ ನಾವೇನು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕಿಬಿಟ್ಟು ರುಬ್ಬಿದ್ವಲ್ಲ ಫ್ರೈ ಮಾಡಿರೋವಂಥದ್ದು, ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಮತ್ತೆ ಬೇಯಿಸ್ಕೋಬೇಕು ಜಾಸ್ತಿ ಹೊತ್ತ ಏನಿಲ್ಲ. ಆಗಲಿ ನಾವು ಬೇಯಿಸ್ಕೊಂಡು ರುಬ್ಕೊಂಡಿರೋದಲ್ವ, ಮತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅಂತ ಏನಿಲ್ಲ. ಇದೊಂದು ಸ್ವಲ್ಪ ಈರುಳ್ಳಿಗೆಲ್ಲ ಬೆರೆಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೇ ಇದಕ್ಕೆ ಮೇಯ್ನ್ ಗ್ರೇವಿ, ಮೇಯ್ನ್ ಬೇಸ್ ಅಂತಲೇ ಹೇಳ್ಬೋದು. ಇವಾಗ ನೀರು ಒಂದು ಸ್ವಲ್ಪ ತಿಳಿ ಇದ್ರೇ ಮೆಣಸಿನ ಸಾಂಬಾರು ಚೆನ್ನಾಗಿರುತ್ತೆ, ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ತಿಳಿ ಆಗಬೇಕು. ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಒಂಚೂರು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಒಂದೇ ಒಂದು ಸ್ಪೂನು. ಬೇಡ ಅಂದರೆ ನೀವು ಸಾಂಬಾರು ಪುಡಿನ ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಬೇಕು ಅಂದರೆ ಒಂದು ಸ್ಪೂನ ಸಾಂಬಾರು ಪುಡಿನ ಹಾಕ್ಕೋಬೋದು. ಇವಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ, ನನಗೆ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಆ್ಯಂಡ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಬೇಕಿದ್ದರೂ ಕುಡಿಬೋದು, ಬಿಸಿ ಇರೋದು ತುಂಬಾ ಚೆನ್ನಾಗಿರುತ್ತೆ. ಗಂಟ್ಲಿಗೆ ನೆಗಡಿ ಶೀತ ಏನೇ ಇದ್ರೂ ಹೊರಟೋಗುತ್ತೆ ಬೇಗ. ಸೊ ಘಮ ಅಂತ ಬರ್ತಾಯಿತ್ತು ನಾನು ಮೆಣಸಿನ ಸಾಂಬಾರು ಮಾಡೋವಾಗಲೇ. ಸೊ ಸಖತ್ತು ಸ್ಮೆಲ್ ಬರ್ತಾಯಿತ್ತು ಘಾಟಾಗಿ. ಸೊ ಇದು ಚೆನ್ನಾಗಿ ಕುದಿಬೇಕು, ಒಂದು 10-15 ನಿಮಿಷ ಚೆನ್ನಾಗಿ ಕುದಿಬೇಕು. ನೀರೆಲ್ಲ ಹಾಕಿರ್ತೀವಲ್ಲ, ಆ ಮಿಶ್ರಣ ಏನಿದೆ ಪೂರ್ತಿ ನೀರಿಗೆಲ್ಲ ಹಾಕ್ಬಿಟ್ಟು ಬೆರೆತುಬಿಟ್ಟು ಚೆನ್ನಾಗಿ ಕುದಿಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಸಾಕು, ಮುಗೀತು. ಒಂದು ಕಡೆ ನಾನು ಸಾಂಬಾರು ಮಾಡ್ತಾಯಿದ್ದೆ, ಆ್ಯಂಡ್ ಈ ಕಡೆ ನಾನೊಂದು ರಾಗಿ ರೊಟ್ಟಿ ತಟ್ತಾಯಿದ್ದೆ. ಸೊ ನನಗೆ ಪ್ರಕುಲ್ಗೆ ಬಾಕ್ಸ್ಗೆಲ್ಲ ಬೇಕು ಆ್ಯಂಡ್ ತಿನ್ನೋದಕ್ಕೆ ಬೇಕಲ್ಲ. ಸೊ ಹಾಗಾಗಿ ಇದು ಬಿಸಿ ರೊಟ್ಟಿ ತಟ್ಟಿ ಹಾಕಿದ್ರೇ ಚೆನ್ನಾಗಿರುತ್ತೆ. ನಾನು ಪ್ಯಾನ್ ಮೇಲೆಲ್ಲ ತಟ್ಟಲ್ಲ, ಬಟ್ಟೆ ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ತಟ್ಬಿಟ್ಟು ಆ ಬಟ್ಟೆನ ಹಾಕಿಬಿಟ್ಟು ಪ್ಯಾನ್ ಮೇಲೆ ರೊಟ್ಟಿ ಮಾಡೋದು ನನಗೆ ತುಂಬಾ ಈಸಿ. ನನಗಿದೇ ಈಸಿ ಮೆಥಡ್ ಅಂತ ಅನಿಸುತ್ತೆ. ಸೊ ನಾನು ಇದೇ ರೀತಿಯೇ ರಾಗಿ ರೊಟ್ಟಿ ಆಗಲಿ ಏನೇನೆಲ್ಲ ಹಾಕಿದೆ ಅಂತ ನೋಡಿದ್ರಲ್ಲ ಅಷ್ಟನ್ನು ಹಾಕಿಬಿಟ್ಟು ಸ್ವಲ್ಪನೇ ನೀರು ತೊಗೊಂಡು ತಟ್ಟಿ ಹಾಕಿದ್ರೆ ಮುಗೀತು. ಸೊ ಒಂದು ಕಡೆ ಚಟ್ನಿ ಕೂಡ ಮಾಡಿದೆ, ಬಟ್ ಟೊಮೆಟೊ ಚಟ್ನಿ ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ. ಹಾಗಾಗಿ ಬರೀ ನಾನು ಕಡಲೆಬೀಜ ಚಟ್ನಿ ಒಂದು ಮಾಡಿಕೊಂಡೆ. ಇದಕ್ಕೆ ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ನಾನು ಎಲ್ಲ ತಿಂಡಿ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟೆ ಆಫೀಸ್ಗೆ. ಆ್ಯಂಡ್ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೆಣಸಿನ ಸಾಂಬಾರು ಒಂದ್ಸಲ ಟ್ರೈ ಮಾಡಿ, ಇವಾಗ ಮಳೆಗಾಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೆಲವೊಂದಿಷ್ಟು ಜನ ಕೇಳಿದ್ರಿ ಕಮೆಂಟ್ಸ್ ಮೂಲಕ. ಸೊ ನಿಮ್ಮ ಡೌಟ್ನೂ ಕೂಡ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಸ್ಟೇ tuned to Naina Vlogs. Bye bye.